ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಮುಕರ ಕಾಟ ಜಾಸ್ತಿ ಆಗ್ತಾ ಇದೆ. ಮಹಿಳೆಯನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ರು. ಬನ್ನೇರುಘಟ್ಟ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಕಾಮುಕರು ಲಾಕ್ ಆಗಿದ್ದಾರೆ. ಕಿರುಕುಳ ಕೊಡ್ತಾ ಇದ್ದ ವೇಳೆ ಪೊಲೀಸರು ಗಸ್ತು ತಿರುಗ್ತಾ ಇದ್ರು. ಪೊಲೀಸರನ್ನೇ ತಳ್ಳಾಡಿ ಎಸ್ಕೇಪ್ ಆಗೋಕೆ ಪುಂಡರು ಪ್ರಯತ್ನವನ್ನ ಮಾಡಿದ್ದಾರೆ. ಶ್ವಾನಗಳಿಗೆ ಊಟ ಮೆಡಿಸಿನ್ ಕೊಡುವಾಗ ಹಿಂಬಾಲಿಸಿ ಕೃತ್ಯವನ್ನ ಮಾಡಿದ್ದಾರೆ. ಕಿರುಕುಳ ಕೊಟ್ಟ ಯುವಕರನ್ನ ರೆಡ್ ಹ್ಯಾಂಡ್ ಆಗಿ ಪೊಲೀಸರು ಹಿಡಿದಿದ್ದಾರೆ. ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಎಂಟ್ರಿ ಕೊಟ್ಟಿದ್ದಾರೆ ಆಟೋ ಚಾಲಕ ಕೂಡ ಪೊಲೀಸರ ಕಾರ್ಯಾಚರಣೆಗೆ ನೆರವಾಗಿದ್ದಾರೆ. ಕಾಮುಕರನ್ನ ಹಿಡಿಯೋಕೆ ಸಹಾಯ ಮಾಡಿದ್ದಾರೆ ಆಟೋ ಚಾಲಕ. ಮಹಿಳೆಯನ್ನ ಹಿಂಬಾಲಿಸಿ ಕಿರುಕುಳ ಕೊಟ್ಟಿದ್ದಾರೆ ಯುವಕರು. ಬೆಂಗಳೂರಿನಲ್ಲಿ ಇಂಥ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಿ ವರದಿಯಾಗ್ತಾ ಇವೆ. ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮಹಿಳೆಯೊಬ್ರು ಈ ಬೀದಿ ನಾಯಿಗಳಿಗೆ ಮೆಡಿಸಿನ್ ಕೊಡೋದು ಅಥವಾ ಅವುಗಳಿಗೆ ಊಟ ನೀಡೋ ಈ ಕೆಲಸವನ್ನ ಮಾಡ್ತಾ ಇದ್ರು. ಇದೇ ಟೈಮ್ನಲ್ಲಿ ಒಂದು ಯುವಕರ ಗ್ಯಾಂಗ್ ಆ ಮಹಿಳೆಯನ್ನ ಹಿಂಬಾಲಿಸ್ಕೊಂಡು ಹೋಗಿ ಟಾರ್ಚರ್ ಕೊಡ್ತಾ ಇದ್ರು, ಕಿರುಕುಳವನ್ನ ಕೊಡ್ತಾ ಇದ್ರು. ಕೂಡಲೇ ಸ್ಥಳಕ್ಕೆ ಪೊಲೀಸರು ಬರ್ತಾರೆ. ಆ ಯುವಕರ ಗುಂಪನ್ನ ಹಿಡಿದಿದ್ದಾರೆ. ಈ ವೇಳೆ ಏನಾಗತ್ತೆ ಅಂತ ಹೇಳಿದ್ರೆ, ಅವರು ಕೂಡ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದೇ ಟೈಮ್ಗೆ ಸರಿಯಾಗಿ ಆಟೋ ಚಾಲಕ ಒಬ್ರು ಎಂಟ್ರಿ ಕೊಟ್ಟಿದ್ದಾರೆ. ಅವರು ಪೊಲೀಸರ ಈ ಕೆಲಸಕ್ಕೆ ಸಹಾಯ ಮಾಡಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಆಟೋವನ್ನು ನಿಲ್ಲಿಸಿ ಹೇಗೆ ಬಂದು ಪೊಲೀಸರಿಗೆ ಸಹಾಯ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ಬೆಂಗಳೂರಿನಲ್ಲಿ ಇಂಥ ಕಾಮುಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸದ್ಯ ಈ ಕಾಮುಕರನ್ನ ಹೆಡೆಮುರಿ ಕಟ್ಟಿದ್ದಾರೆ ಬೆಂಗಳೂರು ನಗರ ಪೊಲೀಸರು. ನೋಡಿ, ಇವರಿಬ್ಬರು ಹುಡುಗರು ನನ್ನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬಂದು ಪೊಲೀಸಿಗೆ ಸರ್ ನಿಮಗೇನೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನನ್ನ ನಸೀಬಲ್ಲಿ ನನ್ಗೆ ಏನ್ ಮಾಡಲಿಲ್ಲ. ಡಾಗ್ಸ್ ಏನ್ ಅಟ್ಯಾಕ್ ಮಾಡ್ತಿದ್ರು, ನಾನು ಮೆಡಿಸಿನ್ ಕೊಡ್ತಾ ಇದ್ದೆ. ನನಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬರೋದು ಪೊಲೀಸಿಗೆ ಅಟ್ಯಾಕ್ ಮಾಡ್ತಿದ್ದಾರೆ. ಸರ್ ಪೊಲೀಸಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಲ್ಲ. ನನ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು, ಪೊಲೀಸಿಗೆ ಅಟ್ಯಾಕ್ ಮಾಡ್ತಾರೆ. ನೋಡಿ, ಇವರಿಬ್ಬರು ಹುಡುಗರು ನನ್ನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬಂದು ಪೊಲೀಸಿಗೆ ಸರ್ ನಿಮಗೇನೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಈ ಘಟನೆಯಲ್ಲಿರುವಂತ ಈ ಯುವಕರು ಯಾರು? ಯಾಕಂತ ಹೇಳಿದ್ರೆ ಪೊಲೀಸರು ಅಲ್ಲಿ ಹಿಂದಿ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಲೋಕಲ್ ಯುವಕರ ಅಥವಾ ಹೊರ ರಾಜ್ಯದಿಂದ ಬಂದ ಯುವಕರಿಂದ ಈ ಕೃತ್ಯ ಆಗಿದೆ. ಘಟನೆ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಸಂಪತ್ತು, ಬೆಂಗಳೂರು ದಿನೇ ದಿನ ಕೂಡ ಎಲ್ಲ ಒಂದ್ ಕಡೆ ಉಡ್ತಾ ಬೆಂಗಳೂರು ಆಗ್ತಿದೆ ಅನ್ನೋ ಅನುಮಾನ ಕೂಡ ಕಾಡ್ತಿದೆ. ಯಾಕಂದ್ರೆ ಇತ್ತೀಚೆಗೆ ತಾನೇ ಆನಂದರಾವ್ ಸರ್ಕಲ್ ಅಲ್ಲೂ ಕೂಡ ಗಾಂಜಾ ಹೊಡ್ಕೊಂಡು ರೋಡಲ್ಲಿ ಹೋಗೋದ ಹತ್ರ ರಾಬರಿಯನ್ನ ಮಾಡ್ಕೊಂಡು ಹೋಗಿ ಅಂಡರ್ ಪಾಸ್ ಅಲ್ಲಿ ಸೇರ್ಕೊಳ್ಳೋದು ಕಂಡು ಬಂದಿತ್ತು. ಅದೇ ರೀತಿಯಲ್ಲಿ ಕೂಡ ಸಾಕಷ್ಟು ಕಡೆ ಗಾಂಜಾ ಅಡ್ಡಗಳನ್ನ ಮಾಡ್ಕೊಂಡು ಎಲ್ಲೆಂದ್ರಲ್ಲಿ ಮದ್ಯಪಾನವನ್ನು ಮಾಡ್ಕೊಂಡು ಸೊಲ್ಯೂಷನ್ಗಳನ್ನ ತಗೊಂಡು ರಾತ್ರಿ ಯಾರಾದ್ರೂ ಬಂದ್ರೆ ಅವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡೋದು ಸಹಜವಾಗಿ ಆಗಾಗ ಕಂಡು ಬರ್ತಿದೆ. ಆದ್ರೆ ಇದು ಬನ್ನೇರುಘಟ್ಟದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತ ಘಟನೆ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಏನಂತಂದ್ರೆ ಆ ಪ್ರಾಣಿಗಳಿಗೆ ಯಾರು ಕೂಡ ಊಟ ಹಾಕೋರಿಲ್ಲ, ಸರಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಬೀದಿ ನಾಯಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇದಾವೆ. ಈ ಕಾರಣದಿಂದಾಗಿ ಒಂದಷ್ಟು ಜನ ಪ್ರಾಣಿ ಪ್ರಿಯರು ಮತ್ತೆ ಪ್ರಾಣಿಗಳನ್ನ ಪೋಷಣೆ ಮಾಡುವಂತವರು ಮತ್ತೆ ಅದೇ ರೀತಿ ಕೂಡ ರಕ್ಷಣೆ ಮಾಡಿ ಅವಕ್ಕೆ ಚಿಕಿತ್ಸೆಯನ್ನ ಕೊಡುವಂತ ಪ್ರಾಣಿ ಪ್ರಿಯಗೆ ಈ ರೀತಿಯಾಗಿ ಕಾಮುಕರ ಅಟ್ಟಹಾಸ ಎಲ್ಲ ಒಂದ್ ಕಡೆ ಸದ್ಯಕ್ಕೆ ಬೆಳಕು ಬಂದಿದೆ. ಸದ್ಯಕ್ಕೆ ತಕ್ಷಣ ಗಸ್ತಲ್ಲಿದ್ದಂತ ಹೊಯ್ಸಳದವರು ಬಂದು ಆ ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ. ಆದ್ರೆ ರಕ್ಷಣೆ ಮಾಡಕ್ ಹೋದಂತ ಯುವತಿ ಪೊಲೀಸರ ಮೇಲೂ ಕೂಡ ಅಲ್ಲಿರುವಂತ ಕಾಮುಕರು ಅವರು ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಆಗ ಪೊಲೀಸರು ಕೂಡ ಸಹಾಯವನ್ನು ಕೂಡ ಕೇಳ್ಕೊಳ್ತಾರೆ. ಅದೇ ರೀತಿಯಲ್ಲಿ ಕೂಡ ಏನು ನೊಂದ ಯುವತಿ ಕೂಡ ಪೊಲೀಸರಿಗೆ ಬನ್ನಿ ಬ್ರದರ್ ಸಹಾಯ ಮಾಡಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ನನ್ನ ಮೇಲೆ ನನ್ನನ್ನ ಏನು ರ್ಯಾಗಿಂಗ್ ಮಾಡೋದಕ್ಕೆ ಬಂದಿದ್ರು, ನನ್ನ ರಕ್ಷಣೆ ಮಾಡೋಕೆ ಬಂದಂತ ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡ್ತಿದ್ದಾರೆ, ಬಂದು ರಕ್ಷಣೆ ಮಾಡಿ ಅಂತ ಒಬ್ಬ ಆಟೋ ಚಾಲಕನ ಹತ್ರ ನೊಂದ ಮಹಿಳೆ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಮನವಿ ಮಾಡ್ಕೊಂಡಾಗ ಆಟೋ ಚಾಲಕರ ಸಹಾಯದೊಂದಿಗೆ ಹೊಯ್ಸಳದಲ್ಲಿದ್ದಂತಹ ಇಬ್ಬರು ಸಿಬ್ಬಂದಿಗಳು ಆತನನ್ನ ಏನ್ ಕರ್ಕೊಂಡೋಗಿ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿದ್ದಾರೆ. ಸದ್ಯಕ್ಕೆ ಆ ಯುವತಿ ಮಾತಾಡ್ತಿರುವಂತ ಭಾಷೆ ನೋಡಿದ್ರೆ ಕರಾವಳಿ ಭಾಗದ ಯುವತಿ ಅಂತ
ಕೂಡ ಸ್ಪಷ್ಟವಾಗಿ ಭಾಷೆ ಗೊತ್ತಾಗುತ್ತೆ. ಆದ್ರೆ ಆ ಯುವಕ ಅನ್ನೋ ಭಾಷೆ ಕೇಳಿದ್ರೆ ಇದು ಒಂದು ಈ ಉರ್ದು ಭಾಷೆಯಲ್ಲಿ ಮಾತಾಡ್ತಿದ್ರೆ ಆತ ಮೂಲತಃ ಎಲ್ಲ ಒಂದ್ ಕಡೆ ಮುಸ್ಲಿಂ ಯುವಕನಾಗಿರ್ಬೇಕು, ಇಲ್ಲಾಂತಂದ್ರೆ ಉತ್ತರ ಭಾರತೀಯನಾಗಿರ್ಬೇಕು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಬರ್ತಿದೆ. ಸದ್ಯಕ್ಕೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ತನಿಖೆಯನ್ನು ಕೂಡ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಪವರ್ ಟಿವಿಗೆ ಕೇಳ್ಬರ್ತಿದೆ. ಸದ್ಯಕ್ಕೆ ಪ್ರಾಣಿಗಳಿಗೆ ಪೋಷಣೆ ಮಾಡೋದು, ರಕ್ಷಣೆ ಮಾಡೋದು ಕೂಡ ಈ ರೀತಿಯಾಗಿ ಅಭದ್ರತೆ ಕಾಡಿದ್ರೆ ಎಷ್ಟು ಮಟ್ಟಿಗೆ ಕ್ರೈಮ್ ಸಿಟಿ ಆಗ್ತಿದೆ ಬೆಂಗಳೂರು. ಇದಕ್ಕೆ ಪೊಲೀಸರು ಖಡಕ್ ಸೂಚನೆ ಕೊಟ್ಟು ಇಂಥ ಪುಂಡರಿಗೆ ಕಡಿವಾಣ ಹಾಕಬೇಕಾಗಿದೆ ಸಂಪತ್ ಬೆಂಗಳೂರಲ್ಲಿ. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.